ನಾರ್ಮಲ್ ಫ್ಲೈಟ್ ಅದಕ್ಕೆ ಸೀದಾ ಉದಯ್ಪುರ್ಗೆ ಹೋಗಿ ರೀಚ್ ಆದ್ವಿ. ನಂತರ ನಾವು ಹೋಗಿದ್ದು ಜಗದೀಶ್ ಟೆಂಪಲ್ಗೆ. ಕೆತ್ತನೆ ಮಾತ್ರ ಅದ್ಭುತವಾಗಿದೆ. ಅಲ್ಲಿಂದ ನಾವು ಲೇಕ್ ಪಿಚೋಲಿಗೆ ಹೋದ್ವಿ. ಲೇಕ್ ಪಿಚೋಲಿಲಿ ಬೋಟ್ ರೈಡ್ ತೊಗೊಂಡ್ವಿ. ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯನ್ಸು. ಬೋಟ್ ರೈಡಿಂಗಿಗೆ ಅಂತ ಹೋದ್ರೆ ಸುತ್ತಮುತ್ತ ಒಂದಷ್ಟು ಪ್ಲೇಸ್ಗಳನ್ನ ಕವರ್ ಮಾಡ್ಬಿಡ್ಬೋದು. ಸಿಟಿ ಪ್ಯಾಲೇಸ್ ಒಳಗಡೆ ಹೋಗ್ಬಾರ್ದು ಅಂತ ದೊಡ್ಡ ಕನ್ಫ್ಯೂಷನ್ ಇತ್ತು. ಸೊ ಹಾಗೋ ಹೇಗೋ ಟಿಕೆಟ್ ತಗೊಂಡು ಹೋಗೇ ಬಿಟ್ವಿ. ಯಾಕಂದ್ರೆ ಟಿಕೆಟ್ 450 ರುಪೀಸ್ ಇದೆ. ಬಟ್ ಆದ್ಮೇಲೆ ಅದು ಹೋದ್ಮೇಲೆ ಗೊತ್ತಾಯ್ತು ವರ್ತ್ ಇದೆ ನಿಜಕ್ಕೂ ಅಂತ ಅಂದ್ಬಿಟ್ಟು ಅಲ್ಲಿ ಒಳಗಡೆ ಹೋದಾದ್ಮೇಲೆ ಗೈಡ್ ಕೂಡ ತಗೊಂಡ್ವಿ. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಕ್ಚುಲಿ ಗೈಡ್ ಬೇಕು ಇದನ್ನೆಲ್ಲ ನೋಡೋದಕ್ಕೆ. ನಾವೇ ನೋಡ್ತೀವಿ ಅಂತ ಹೋದ್ರೆ ತುಂಬಾ ಲೇಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇವ್ರು ಎಕ್ಸ್ಪ್ಲೈನ್ ಬೇಗ ಮಾಡ್ತಾರೆ ಆ್ಯಂಡ್ ವರ್ತ್ ಇತ್ತು ಅಂತ ನನಗಂತೂ ಅನ್ನಿಸ್ತು. ಸೊ ನೀವೇನಾದರೂ ನೆಕ್ಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡಿದ್ರೆ ಸಿಟಿ ಪ್ಯಾಲೇಸ್ ಹೋಗಿ ಬನ್ನಿ. ಸಹೇಲಿಯೊನ್ಕಿ ಬಾರಿಗೂ ಕೂಡ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಯಾವುದೋ ಇವೆಂಟ್ ಇದ್ದಿದ್ದರಿಂದ ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಲಿಲ್ಲ. ಅಲ್ಲಿಂದ ಹರಿಗರ್ ಅನ್ನೋ ರೆಸ್ಟೋರೆಂಟ್ಗೆ ಬಂದುಬಿಟ್ಟು 2 ಅವರ್ ಅಲ್ಲೇ ರೆಸ್ಟ್ ಮಾಡಿ ಊಟ ಗಿಟ ಮಾಡಿಕೊಂಡು ಸೀದಾ ಜೈಸಲ್ಮಾರ್ಗೆ ಬಸ್ ಹತ್ತಿದ್ವಿ. ಅದ್ರ ವಿಡಿಯೋ ಕೂಡ